ನಡೆದಾಡುವ ದೇವರು, ನಮ್ಮೆಲ್ಲರ ಪರಮ ಪೂಜ್ಯ ಆರಾಧ್ಯ ಗುರುಗಳು, ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರು ಆಗಿದ್ದಂತಹ ನಮ್ಮೆಲ್ಲರ ಪೂಜ್ಯನೀಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿರವರ 7ನೇ ವರ್ಷದ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮದ ಈ ಒಂದು ಪುಣ್ಯ ದಿವಸ ಸಿದ್ಧಗಂಗಾ ಮಠದಲ್ಲೂ ಕೂಡ ಉಪರಾಷ್ಟ್ರಪತಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಹಳ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ. ಮತ್ತೆ ಬಹಳ ವಿಶೇಷವಾದಂತ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಆಯೋಜನೆ ಆಗಿದೆ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರು ಆದಂತ ಕೆ ಗೋಪಾಲಣ್ಣನವರ ನೇತೃತ್ವದಲ್ಲಿ ವರ್ಷಂಪ್ರತಿಯಂತೆ ಈ ವರ್ಷವೂ ಕೂಡ ಸೋ ಫ್ಯಾಕ್ಟರಿ ಸರ್ಕಲ್, ರಾಜಾಜಿನಗರ, ಮಹಾಲಕ್ಷ್ಮಿ ಹೋಟೆಲ್, ಬಸವಧಾಮ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ, ಬೆಳಗ್ಗೆನೆ ಭಕ್ತಿಪೂರ್ವಕವಾದಂತಹ ಒಂದು ಪೂಜಾ ನಮನ ಮತ್ತೆ ಪುಷ್ಪಾರ್ಚನೆ. ಈಗ ದಾಸೋಹ ದಿವಸ ಬಹಳ ವಿಶೇಷವಾದಂತ ಒಂದು ಸರ್ಕಾರ, ನಮ್ಮ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಇವತ್ತಿನ ದಿನವನ್ನ ದಾಸೋಹ ದಿನವನ್ನಾಗೂ ಕೂಡ ಘೋಷಣೆಯನ್ನ ಮಾಡಿದೆ. ಅದ್ರ ಪ್ರಯುಕ್ತ ನಮ್ಮ ಶಾಸಕರಾದಂತ ಕೆ ಗೋಪಾಲಣ್ಣನವರು ಕೂಡ ಇಲ್ಲೆಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಸ್ವೀಕಾರ ಮಾಡಿ ಹೋಗ್ಬೇಕು ಅಂತೇಳಿ ವಿನಂತಿ ಮಾಡ್ತಾ, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ, ಸದ್ಭಕ್ತರ ಮೇಲೆ ಇರಲಿ, ಅದರಲ್ಲೂ ವಿಶೇಷವಾಗಿ ಯುವಕರ ಮೇಲೆ, ಮಹಿಳೆಯರ ಮೇಲೆ ಅವರ ಕೃಪೆ ಇರಲಿ ಅಂತೇಳಿ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ